ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಬೆಣ್ಣೆ ಥರ ಕೇಸರಿಬಾತ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಕೇಸರಿಬಾತ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅರ್ಧ ಬೌಲಷ್ಟು ತುಪ್ಪನ ತಗೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಬೇಕು. ಅದನ್ನು ಫ್ರೈ ಮಾಡಾದ್ಮೇಲೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬೌಲಷ್ಟು ಚಿರೋಟಿ ರವಾನ ತಗೊಳ್ತಾ ಇದ್ದೀನಿ. ಈ ರವಾನ ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಿ ಘಮ ಬರೋವರೆಗೂ ಹುರ್ಕೊಳ್ಬೇಕು. ಸೀದಿಸ್ಬಾರ್ದು. ಒಂದು ಲೋ ಫ್ಲೇಮಲ್ಲಿ ಸ್ಟವ್ನ ಕೊಟ್ಕೊಂಡು ಹುರ್ಕೊಳ್ಬೇಕು. ಈ ಒಂದು ಲೋಟ ರವಾದಿಂದನೇ 4 ಜನಕ್ಕೆ 5 ಜನಕ್ಕೆ ಕೇಸರಿಬಾತ್ ಆಗುತ್ತೆ. ನೀವು ಜಾಸ್ತಿ ಆ್ಯಡ್ ಮಾಡಿಕೊಂಡು ಹಾಳು ಮಾಡ್ಕೊಳ್ಬೇಡಿ. ನೋಡಿ, 1 ಲೋಟದಷ್ಟು ಬಿಸಿ ಹಾಲು, 2 ಲೋಟದಷ್ಟು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಲೋಟ ರವಾಗೆ 1 ಲೋಟ ಬಿಸಿ ಹಾಲು, 2 ಲೋಟ ಬಿಸಿನೀರು. ಪರ್ಫೆಕ್ಟ್ ಅಳತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅರ್ಧ ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೇಕು. 1 ಲೋಟ ರವಾಗೆ ಅರ್ಧ ಲೋಟ ಸಕ್ಕರೆನ ಆ್ಯಡ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸ್ವೀಟ್ ಆಗುತ್ತೆ. ನೀವೇನಾದರೂ 1 ಕಪ್ ರವೆ ತಗೊಂಡಿದ್ದೀನಲ್ಲ, 1.5 ಕಪ್ಪು ಸಕ್ಕರೆ ಹಾಕಬೇಕು ಅಂದರೆ ಜಾಸ್ತಿ ಸ್ವೀಟ್ ಆಗುತ್ತೆ, ತಿನ್ನೋಕ್ಕಾಗಲ್ಲ. ನೀವು ಇದು ಪರ್ಫೆಕ್ಟ್ ಅಳತೆ. ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ ಸ್ವೀಟ. ಆವಾಗ ನನಗೆ ಪರ್ಫೆಕ್ಟಾಗಿ ಎಲ್ಲ ಸ್ವೀಟು ಸರಿಯಾಗಿದೆ ಅಂತಾರೆ. ಅದಕ್ಕೆ ನೀವು ಅರ್ಧ ಲೋಟ ಸಕ್ಕರೆನೇ ಬಳಸಬೇಕು. ಒಂದು ಸರಿ ಟ್ರೈ ಮಾಡಿ, ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಈ ಥರ. ಯೂಟ್ಯೂಬಲ್ಲೆಲ್ಲ ಒಂದು ಲೋಟ ರವಾಗೆ 1.5 ಲೋಟ ಸಕ್ಕರೆ ಹಾಕ್ತಾರೆ. ಅದು ಸ್ವೀಟ್ ಜಾಸ್ತಿ ಆಗುತ್ತೆ. ಇವಾಗ 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ತುಪ್ಪ ಆ್ಯಡ್ ಮಾಡೋದ್ರಿಂದ ಶೈನಿಂಗ್ ಆಗಿರುತ್ತೆ ಕೇಸರಿಬಾತು. ಇವಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಇದನ್ನು ಅರಳಕ್ಕೆ ಬಿಡಬೇಕು. ಈಗ ಅರಳಿದೆ ನೋಡಿ, ಎಷ್ಟು ಬೆಣ್ಣೆ ಥರ ಸಾಫ್ಟ್ ಆಗಿದೆ. ಸೌಟ್ಗೂ ಏನು ಅಂಟಲ್ಲ, ಏನಿಲ್ಲ. ತುಂಬ ಸಾಫ್ಟಾಗಿರುತ್ತೆ. ನೀವು ಫಂಕ್ಷನ್ ಮಾಡಿದಾಗ ನೀವೇ ಮಾಡ್ತೀರಾ ಕೇಸರಿಬಾತ. ಅಷ್ಟು ಈಜಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.